ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸ್ನೇಹಿತರೆ, ಇವತ್ತೇನು ರಾಜ್ಯ ಸರ್ಕಾರದ 2026-27 ಬಜೆಟ್ ಮಂಡನೆ ಮಾಡಿದ್ದಾರೆ. ಇದರಲ್ಲಿ ಸಂಪೂರ್ಣವಾಗಿ ಕೃಷಿನ ಕಡೆಗಣಿಸಿದ್ದಾರೆ. ಮೊನ್ನೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರನ್ನು ಮಂಡಿಸಿರ್ತಕ್ಕಂಥ ಬಜೆಟ್ ಅಲ್ಲಿ ಅವರು ಶಬ್ದಗಳ ಪದಪುಂಜವನ್ನ ಯಥೇಚ್ಛವಾಗಿ ಬಳಸಿದರ ಹೊರತು ರೈತರ ಜೀವನಕ್ಕೆ ನೇರವಾಗಿ ಅನುಕೂಲ ಆಗತಕ್ಕಂಥ ಯಾವ ಕೆಲಸಗಳು ಮಾಡಿಲ್ಲ. ರೈತರಿಗೆ ನೋಡಿ ಬೆಂಬಲ ಬೆಲೆ ಕೊಡಬೇಕಪ್ಪ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಚಾರ ಮಂಡನೆ ಮಾಡಿಲ್ಲ. ಈಗಾಗಲೇ ನರೇಗಾ ಯೋಜನೆ ಕೇಂದ್ರ ಸರ್ಕಾರ ಏನದನ್ನ ಮಂಡಿಸಿದ್ದಾರೆ, ಜಾರಿಗೆ ತಂದಿದ್ದಾರೆ, ವಿಬಿಜಿ ರಾಮ್ಜಿ, ಅದನ್ನು ತಿರಸ್ಕಾರ ಮಾಡಿ ಬಜೆಟ್ ನಲ್ಲಿ ಏನು ಬಗ್ಗೆ ಅದ್ರ ಬಗ್ಗೆ ಹೇಳಿಲ್ಲ. ಜೊತೆ ಬಳ್ಳಾರಿಯಲ್ಲಿ ಮುಖ್ಯವಾಗಿ ಮೆಣಸಿನಕಾಯಿ ಮಾರ್ಕೆಟ್ ಆಗ್ಬೇಕನ್ನೋದು ಸುಮಾರು ವರ್ಷಗಳಿಂದ ರೈತರು ಕೇಳ್ತಾ ಇದ್ದಾರೆ. ಇಲ್ಲಿ ಅದ್ರ ಬಗ್ಗೆ ಯಾವ ರೀತಿಯ ಪ್ರಸ್ತಾಪ ಇಲ್ಲ. ಜೊತೆ ಬಳ್ಳಾರಿಯಲ್ಲಿ ಒಂದು ಕೃಷಿ ಕಾಲೇಜ್ ಆಗಬೇಕು, ಅದ್ರ ಬಗ್ಗೆ ಯಾವ ರೀತಿಯ ಪ್ರಸ್ತಾಪ ಇಲ್ಲ. ಜೊತೆಗೆ AC ಕೋಲ್ಡ್ ಸ್ಟೋರೇಜ್ ಅನ್ನು ಮಾಡಬೇಕಾಗಿದೆ. ಸರ್ಕಾರದ ವತಿಯಿಂದಲೇ ಕೋಲ್ಡ್ ಸ್ಟೋರೇಜ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ AC ಪ್ರೈವೇಟ್ ಗೋಡೌನ್ಗಳು ಒಂದೊಂದು ಚೀಲಕ್ಕೆ 200 ರೂಪಾಯಿ 300 ರೂಪಾಯಿ ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇದು ಬಹಳ ರೈತರು ಹೊಡ್ತಾ ಬಿಡ್ತಾ ಇದೆ. ಇದ್ರ ಬಗ್ಗೆ ಒಂದು ವಿಷಯ ಕೂಡ ಮಾತಾಡಿಲ್ಲ ಬಜೆಟ್ ಅಲ್ಲಿ. ಹಂಗಾಗಿ AIKKMS ರೈತ ಸಂಘಟನೆ ಬಳ್ಳಾರಿ ಜಿಲ್ಲಾ ಸಮಿತಿ ಈ ಒಂದು ರಾಜ್ಯ ಬಜೆಟ್ ಸಂಪೂರ್ಣವಾಗಿ ಕೃಷಿ ವಿರೋಧಿ ಆಗಿದೆ, ರೈತ ವಿರೋಧಿ ಆಗಿದೆ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್ಕಾರ ಕೂಡಲೇ ರೈತರ ಬೆಳೆಗಳನ್ನು ಖರೀದಿ ಮಾಡೋದಕ್ಕೆ ಆವರ್ತನ ನಿಧಿನ ಸ್ಥಾಪನೆ ಮಾಡಬೇಕು ಅಂತ ನಾವು ಸರ್ಕಾರ ಜೊತೆಗೆ ಬೆಂಬಲ ಬೆಲೆ ಕಾನೂನು ಆ ನಿಟ್ಟಿನಲ್ಲಿ ಇವೆಲ್ಲ ಇಡೀ ಮುಂದಿನ ದಿನಗಳಲ್ಲಿ ರೈತರು, ಕೃಷಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ರೈತ ವಿರೋಧ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಮುಂದೆ ಬರಬೇಕಂತ ಜಿಲ್ಲಾ ಕಾರ್ಯದರ್ಶಿ ಗುರಳಿ ರಾಜ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.